ಬಾಸು ಫೈನಲಿ 45 ಮೂವಿ ZEE5ದಾಗ ನೋಡಿನ. ಆ ಟೈಮ್ನಾಗ ಥಿಯೇಟರ್ದಾಗ ನೋಡ್ತಿತ್ತು, ಬಟ್ ಆ ಡೇಟಿಗೆ ನಂಬಲ್ಲಿ ಅಂತ ರಿಲೀಸ್ ಆಗಲಿಲ್ಲ. ಮೂವಿ ಹೆಸರು 45 ಅದ. 45 ಡೇಸ್ ಒಳಗೆ ಏನತ್ತದ, ರಾಜ್ಬಿ ಶೆಟ್ಟಿ ನಾರ್ಮಲಾಗಿ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಸಡನ್ಲಿ ಒಂದು ನಾಯಿ ಬಂದಿಗೆ ಇವ್ರ ಬೈಕ್ ತಳಗೆ ಬಂದಿಗೆ ಸತ್ತೋತದ. ಉಪೇಂದ್ರ ಅವರು ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾರೆ ಇಲ್ಲಿ. ಆ ನಾಯಿ ಮುಟ್ಟ ಸೆಂಟಿಮೆಂಟ್ ಆಗಿರ್ತದ ಉಪೇಂದ್ರ ಅವ್ರಿಗೆ ಇಲ್ಲಿ. ಉಪೇಂದ್ರ ಅವ್ರು ಅಂತಾರೆ ಇಲ್ಲಿ 45 ಡೇಸ್ನೊಳಗೆ ನಿನಗೆ ಎಗರಿಸ್ಬಿಡ್ತೀನಿ ಅಂತ ಈ ಥರ ಒಂದು ವಾರ್ನಿಂಗ್ ಕೊಡ್ತಾರೆ ಅವರಿಗೆ. ಕಾನ್ಸೆಪ್ಟ್ ಯೂನಿಕ್ ಅಂತ ಕಾದ, ಇಲ್ಲಂತಿಲ್ಲ. ಬಟ್ VFX ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಮುಟ್ಟ ವೀಕ್ ಅಂತ ಕಾದ. ಬಸ್ ಗ್ರೀನ್ ಸ್ಕ್ರೀನಲ್ಲಿ ಮುಟ್ಟ ಜಾಗದಾಗ ಶೂಟ್ ಮಾಡೋದು ನಮಗೆ ಪಾಯಿಂಟ್ ನಮಗೆ ಅನ್ಸೋದು ಮೂವಿ ಥೋಡೆ ಪ್ಲೇಸ್ನಲ್ಲಿ ನೋಡೋ ಮಟ್ಟಿಗೆ ಅಂತಕ. ಶಿವಣ್ಣ ಇವರಿಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ ರಾಜ್ಬಿ ಶೆಟ್ಟಿಗೆ, ಹಂಗೆ ಶಿವಣ್ಣಗೆ ಮುಟ್ಟ ಡಿಫ್ರೆಂಟ್ ಲೆವೆಲ್ದಾಗಿ ಫಿಲ್ಮ್ನಲ್ಲಿ ಅಂತ ತೋರಿಸಿರ. VFX CG ಮೇಲೆ ಸ್ವಲ್ಪ ಫೋಕಸ್ ಕೊಡಬೇಕಿತ್ತು ಡೈರೆಕ್ಟರ್ ಅವರು. ಕ್ರಿಯೇಟಿವಿಟಿ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ದಾಗ ಆಗ್ತಿತ್ತು ಮೂವಿ ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಶಿವಣ್ಣಗಾಲಿ ಈ ಥರ ಡಿಫ್ರೆಂಟ್ ಲುಕ್ನಾಗ ತೋರಿಸಿ ನೋಡಿರಿ, ಅದು ಶಾಕಿಂಗ್ ಅದ. ಒಂದು ಮೆಸೇಜ್ ಅದ ಡೀಸೆಂಟ್ ಅಂತಿರ್ಕ, ಬಟ್ ಅದಕ್ಕೆ ಬೇರೆ ಲೆವೆಲ್ದಾಗ ತೋರಿಸ್ಬೇಕಿತ್ತು ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಈ ಮೂವಿ ದಿನ ಡೀಟೇಲ್ ನಿಮ್ಗೆ ಬೇಕಿತ್ತು ಫುಲ್ ವೀಡಿಯೋ ಮಾಡಿಟ್ಟಿನ ನೋಡ್ರಿ ನೀವಲ್ಲಿ.